ಹಾಯ್ ಹಲೋ ಹ್ಯಾಪಿ ಫ್ಯಾಮಿಲಿ ರೈಡಿಂಗ್ ಕಾರ್ಸ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್ ಫಾಲೋವರ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ಪಬ್ಲಿಕ್ಗೆ ಸ್ವಾಗತ. ವೀಕ್ಷಕರು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಇದೆ ವೀಕ್ಷಕರು ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಆಗ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಶೇರ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ನಿಮಗೆ ನಿಮ್ಮ ರಿಲೇಷನ್ಗೆ ನಿಮ್ಮ ಫ್ರೆಂಡ್ಸ್ಗೆ ಬೇಕಾಗಿರ್ತಕ್ಕಂಥ ಕಾರು ಗಾಡಿಗಳನ್ನ ನಾನು ಆಗ್ತಾ ಇರ್ತೀನಿ, ನೋಡ್ತಾ ಇರಿ. ನಿಮ್ಮ ಫ್ರೆಂಡ್ಗೆ ರಿಲೇಷನ್ಗೆ ಶೇರ್ ಮಾಡ್ತಾ ಇರಿ ವೀಕ್ಷಕರೇ. ಹ್ಯಾಪಿ ಫ್ಯಾಮಿಲಿ ರೈಡಿಂಗ್ ಕಾರ್ಸ್ ವೀಕ್ಷಕರಿಗೆ ಒಂದು ಫೋರ್ಡ್ ಫಿಗೋದಲ್ಲಿ ಒಂದು ಟಾಪ್ ಆ್ಯಂಡ್ ಗಾಡಿ ಬಂದಿದೆ ವೀಕ್ಷಕರೇ. ತುಂಬ ಚೆನ್ನಾಗಿರ್ತಕ್ಕಂಥ ಗಾಡಿ, ಒರಿಜಿನಲ್ ಆಗಿರ್ತಕ್ಕಂಥ ಗಾಡಿ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ ವೀಕ್ಷಕರೇ. ಎಲ್ಲಿ ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ ಅಂತ ವೀಕ್ಷಕರೇ. ಗಾಡಿ ಬಗ್ಗೆ ತುಂಬ ನೀಟಾಗಿ ಹೇಳ್ತಕ್ಕಂಥ ಒಂದು ಆಡಿಯೋ ಕ್ಲಿಪ್ ರಿಲೀಸ್ ಮಾಡ್ತೀನಿ ವೀಕ್ಷಕರೇ. ಓನರ್ ಏನು ಹೇಳಿದ್ರೆ ಒಂದು ಆಡಿಯೋ ಕ್ಲಿಪ್ ರಿಲೀಸ್ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ. ಹಲೋ ಸರ್, ನಮಸ್ತೆ ಸರ್ ನಮಸ್ಕಾರ. ಸರ್. ಅದು ಒಂದು ಗಾಡಿ ಹಾಕಿದಿರಲ್ಲ ಸರ್, ಯಾವುದದು? ಫೋರ್ಡ್ ಫೀಗೋ ಸರ್, ಫೀಗೋ ಫೋರ್ಡ್ ಫಿಗೋ 2015 16 ಮಾಡಲು, ಹೊಸ ಲೇಟೆಸ್ಟ್ ಮಾಡಲು. 2015 ಮ್ಯಾನುಫ್ಯಾಕ್ಚರಿಂಗು, 16 ರಿಜಿಸ್ಟ್ರೇಷನ್. ಹೌದು, 15 16. ಸರ್ ಎಷ್ಟಾಗಿದೆ ಓನರ್? ಸರ್ ಓನರು ಸಿಂಗಲ್ ಓನರ್. ಸಿಂಗಲ್ ಓನರು. ಅದು ಟಾಪ್ ಎಂಡ ಮಿಡ್ಲ್ ವರ್ಷನಾ ಸರ್? ನಾವು ಡಾಕ್ಟರ್ ಈ ಕೆಲಸ ಮಾಡ್ತಾರೆ. ಅದೇ ಮಾಮೂಲಿ ಇದು ದನ ಡಾಕ್ಟರ್ ಬರ್ತದಲ್ಲ, ವೆಟರ್ನರಿನಾ? ಅಲ್ಲಿ ಕೆಲಸ. ಹೌದು ಹೌದು ವೆಟರ್ನರಿ ಡಾಕ್ಟರ್ ನಿಮ್ಮ ಹೆಸರಿಗೆ ಇದೆ ಗಾಡಿ? ಹೌದು ಹೌದು. ನಮ್ಮ ಮಿಸಸ್ ಯೂಸ್ ಮಾಡ್ತಾ ಇದ್ದೆ, ಲೇಡಿ ಯೂಸ್ ಅದು. ಓಕೆ ಓಕೆ ಓಕೆ. ಹೌದು. ಅದು ಟಾಪ್ ಎಂಡ ಸರ್, ಮಿಡ್ಲ್ ವರ್ಷನ್ ಅಥವಾ 4 ಪವರ್ ಎಂಡ ಬರುತ್ತಾ ಬೇಸಿಕ್ ಗಾಡಿನೂ? ಕಂಪ್ಲೀಟ್ ಟಾಪ್ ಎಂಡ್. ಕಂಪ್ಲೀಟ್ ಟಾಪ್ ಎಂಡ್. ಮ್ಯಾಗ್ ವೀಲ್ ಎಲ್ಲ ಬರುತ್ತಾ? ಆಕ್ಚುಲಿ ಈ ವರ್ಷದ ಬಂದಿರೋದೇ 2015 16 ಬಂದಿರೋದು ಇದು. ಈ ಇಂಡಿಕೇಟರ್ ಮಿರರ್, ಸೈಡ್ ಇಂಡಿಕೇಟರ್, ಮಿರರ್ ಇಂಡಿಕೇಟರ್ ಬರ್ತದೆ ಇದಕ್ಕೆ. ಓಕೆ ಓಕೆ. ಹೌದು, ಎಲ್ಲ ಪವರ್ ಮಿರರ್, ಪವರ್ ವಿಂಡೋಸ್, ಪವರ್ ಏರ್ ಬ್ಯಾಗ್, ಸ್ಟ್ಯಾಂಡರ್ಡ್. ಹೌದು ಹೌದು, ಏರ್ ಬ್ಯಾಗ್ ಇದೆ. ಎಷ್ಟಿದೆ ಸರ್? ಎಲ್ಲ ಏರ್ ಬ್ಯಾಗ್ ಇದೆ. ಮಾಮೂಲಿ ಎರಡೇ ಏರ್ ಬ್ಯಾಗ್ ಬರೋದು, ಮತ್ತೆ ಇದು ಸ್ಟ್ಯಾಂಡರ್ಡ್ ಏರ್ ಬ್ಯಾಗ್ ಬರೋದು. ಸ್ಟ್ಯಾಂಡರ್ಡ್ ಏರ್ ಬ್ಯಾಗ್ ಅಂತಂದ್ರೆ ಇವಾಗ ಪ್ಯಾಸೆಂಜರ್ ಇದ್ರು ಕವರ್ ಆಗ್ಬಿಡ್ತದೆ, ಆ ತರದ್ದು ಏರ್ ಬ್ಯಾಗ್ ಕಟ್ಟಿರೋದು. ಓಕೆ ಓಕೆ ಓಕೆ. ಕಿಲೋಮೀಟರ್ ಎಷ್ಟಾಗಿದೆ ಸರ್ ರನ್ನಿಂಗು? ಒಂದು ಚಿಲ್ಲರೆ ಓಡೈತೆ. ಒಂದು ಚಿಲ್ಲರೆ ಆಗೈತೆ. ಎಲ್ಲ ಶೋರೂಮ್ ಇಷ್ಟಿನಾ? ಶೋರೂಮ್ ಎಲ್ಲ ಮಾಡ್ಸಿರೋದ ಕೆಲಸ? ಎಲ್ಲ ಕಂಪ್ಲೀಟ್ ಶೋರೂಮ್, ನಾವು ಹೊರಗಡೆ ಎಲ್ಲೂ ಮಾಡಿಸಲ್ಲ. ಆಲ್ರೆಡಿ ಅದು ನಾವು ಆಕ್ಚುಲಿ ಕಾರ್ 24 ಅಲ್ಲೇ ತಗೊಂಡಿದ್ದು ನಾವು. ಹಾಂ ಸರ್, ಹಾಂ ಸರ್. ಕಾರ್ 24 ಅಲ್ಲೇ ತಗೊಂಡಿದ್ದು. ಈ ಕಾರ್ 24 ಅಲ್ಲಿ ತೊಗೊಂಡಿದ್ರೆ ನೀವು ಈಗ ಓನರ್ ಸೆಕೆಂಡ್ ಆಗ್ತೀರಾ ಹಂಗಾದ್ರೆ? ಫಸ್ಟ್ ಓನರ್ ನೀವು? ಹೌದು, ಫಸ್ಟ್ ಓನರ್ ಇಂದ ಇವಾಗ ನಾವು ಈಗ ಎರಡನೇ ಓನರ್. ನೀವು ಎರಡನೇ ಓನರ್ ಈಗ? ಹೌದೌದು, ಗಾಡಿ ಎರಡನೇ ಓನರ್ ಆಗಿದೆ. ಓಕೆ ಓಕೆ ಓಕೆ. ಎರಡನೇ ಓನರ್. ಗಾಡಿ ಬಂದ್ಬಿಟ್ಟು ನಮಗೆ 5 ಲಕ್ಷ ವಾರಂಟಿ ಇದೆ. 5 ಲಕ್ಷ ಕಿಲೋಮೀಟರ್ ಇಂಜಿನ್ ವಾರಂಟಿ ಇದೆ. ಮತ್ತೆ ಕಂಪ್ಲೀಟ್ ಇನ್ನು 24 ತಿಂಗಳು ಎ ಟು ಜೆಡ್, ಅದ್ರ ಸಸ್ಪೆನ್ಷನ್, ಈ ಬ್ರೇಕ್ ಸಂಬಂಧಪಟ್ಟ ಪ್ರತಿ ಒಂದು ವಾರಂಟಿ ಇದೆ. ಫ್ರೀಯಾಗಿ ಮಾಡಿಕೊಡ್ತಾರೆ. ಎಲ್ಲೇ ಏನಾದ್ರು ಬ್ರೇಕ್ ಡೌನ್ ಆಯ್ತು ಅಥವಾ ಏನೋ ಪ್ರಾಬ್ಲಮ್ ಆಯ್ತು, ಫ್ರೀ ಸರ್ವಿಸ್ ಇದೆ. ಓಕೆ ಓಕೆ ಓಕೆ. ಸರ್ ಗಾಡಿ ಟಚ್ ಅಪ್ ಆಗಿದೆ ಸರ್? ಗಾಡಿ ಒರಿಜಿನಲ್ ಇದೆಯಾ? ಶೋರೂಮ್ ಪೇಂಟ್ ಎಲ್ಲ ಇದೆಯಾ? ಯಾವುದು ಕೆಚಪ್ ಇಲ್ಲ. ಅದು ಕಂಪ್ಲೀಟ್ ಹೊಸ ಗಾಡಿ ಹೇಗಿದೆ, ಹೊಸ ಗಾಡಿ ಇವತ್ತೊಂದು ಗಾಡಿ ಹಂಗಿದೆ. ಹೌದಾ? ಓಕೆ ಓಕೆ. ಗಾಡಿ ಏನು ಕೆಲಸ ಇಲ್ಲ ಅದು ಟೋಟಲಿ? ಏನು ₹1, ಒಂದು 55 ರೂಪಾಯಿ ಕೆಲಸ ಇಲ್ಲ ಗಾಡೀಲಿ. ಗಾಡಿ ಬಂದ್ಬಿಟ್ಟು 25 26 ಮೈಲೇಜ್ ಬರುತ್ತೆ. ಸೀಲ್ಡ್ ಇಂಜಿನ್, ಒಂದು ಚೂರು ಫ್ರೆಶ್ ಇನ್ಶೂರೆನ್ಸ್ ಒಂದು ವಾರ, ಒಂದು 4 ಡೇಸ್ ಆಗಿದೆ. ಇನ್ಸೂರೆನ್ಸ್ ಒಂದು ವಾರ ಆಯ್ತಾ ಸರ್? ಹೌದು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಲ್ಲ ನಾವು ಕಟ್ಟೋದು. ಕಾಂಪ್ರಿಹೆನ್ಸಿವ್. ಹಾಂ ಹಾಂ ಹಾಂ. ಹೌದು, ಅದರಲ್ಲಿ ಎ ಟು ಜೆಡ್, ಬಾಡಿ ಟು ಬಾಡಿ, ಬಂಪರ್ ಟು ಬಂಪರ್ ಕೊಡ್ತಾರೆ. ಓಕೆ 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 ಓಕೆ. ಆ ಇನ್ಶೂರೆನ್ಸ್ ಒಳಗಡೆ ಇಂಟೀರಿಯರ್ ಬಂದ್ಬಿಟ್ರೆ ಇಂಟೀರಿಯರ್ ಎಲ್ಲ ಯಾವ ಥರ ಇದೆ? ಕುಷನ್ ಎಲ್ಲ ಯಾವ ಥರ ಮೇಂಟೈನ್ ಮಾಡಿದೆ ಸರ್? ಇಂಟೀರಿಯರ್ ಇವಾಗ ನಾನು ಕವರ್ ಹರಿದಿರೋದು. ಹೊಸ ಸೀಟ್ ಕಂಪನಿಯಿಂದ ಏನು ಬಂದಿತ್ತು, ಹೊಸ ಸೀಟ್ ಇವಾಗಲೂ ಮೊನ್ನೆ ಬಂದ ಶೋರೂಮಿಂದ ಹೆಂಗ್ ಬಂತು ಹಾಗೆ ಇದೆ. ಅದೇ ತರ ಮೇಂಟೆನೆನ್ಸ್ ಇರೋದು. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ ಸರ್? ಟೈರ್ ಎಲ್ಲ ಹೊಸದು. ಎಲ್ಲ ಟೈರ್ ಹೊಸದಿದೆಯಾ? ಎಲ್ಲ ಹೊಸದೆ. ನಾವು ತಿರುಪತಿಗೆ ಹೋಗೋಕ್ಕೋಸ್ಕರ ಎಲ್ಲಾನು ಅಲ್ಲಿಂದ ನಾವು ಚೇಂಜ್ ಮಾಡಿಸ್ಕೊಂಡ್ವಿ. 4 ಚೇಂಜ್ ಮಾಡಿ, ನಾವು 1-2 ಚೇಂಜ್ ಮಾಡಿಸಲ್ಲ ಅಲ್ಲೆಲ್ಲ. 4 ಹೊಸ ಟೈರ್. ಸರ್ ಅದು ಗಾಡಿ ಬಂದ್ಬಿಟ್ಟು ಈಗ ಲೋನಲ್ಲಿ ಎಲ್ಲ ಕ್ಯಾಶಲ್ಲೇ ಇರೋದಲ್ವಾ? ಎಲ್ಲ ಕ್ಯಾಶಲ್ಲೇ ಇರೋದು. ನೀವು ಗಾಡಿ ಕಸ್ಟಮರ್ ಲೋನ್ ಆಪ್ಷನ್ ಕೇಳಿದ್ರೆ ಕೊಡ್ತೀರಾ ಸರ್ ಅಥವಾ ಕ್ಯಾಶಲ್ಲೇ ವ್ಯವಹಾರ ಮಾಡೋದು?
ಅಲ್ಲ ನಾವು ಲೋನ್ ಅಂದ್ರೆ ನಾವು ಹೇಗೆ ಡೀಲರ್ ಅಲ್ಲ, ಡೀಲರ್ ಅಂದ್ರೆ ಲೋನ್ ಮಾಡಿಸ್ಕೊಡ್ತಾರೆ. ಹಾಂ ಆದ್ರೆ 5 ಲಕ್ಷ ಗಂಟೆ ಲೋನ್ ಸಿಕ್ಬಿಡ್ತದೆ ಅದು. ಆಗುತ್ತೆ. ಹಾಂ 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 ಹಾಂ. ಓಕೆ ಓಕೆ. ಯಾಕಂದ್ರೆ ಅದು ಅದು ಬಂದ್ಬಿಟ್ಟು ಡೀಸೆಲ್ ಗಾಡಿ ಅಂದ್ರಲ್ಲ ಸರ್, ಐಡಿಯಲ್ಲಿ ಡೀಸೆಲ್ ಪೆಟ್ರೋಲ್ ಸರ್ ಅದು? ಡೀಸೆಲ್ ಡೀಸೆಲ್ ಮೈಲೇಜ್ ಎಷ್ಟಿದೆ ಸರ್ ಈಗ? 26 ಇದೆ, 26 27 ಗಂಟೆ ಬರುತ್ತದೆ. ಪರವಾಗಿಲ್ಲ. ಹಾಂ ಹಾಂ ಹಾಂ. 26 27 ಗಂಟೆ ಬರುತ್ತದೆ. ಮತ್ತೆ ಅದು ಟರ್ಬೋ ಇಂಜಿನ್ ಟರ್ಬೋ ಇಂಜಿನಾ? ಗಾಡಿ. ಮತ್ತೆ ವೆಲ್ ಮೇಂಟೈನ್ ಅಂತಂದ್ರೆ ನಾನು ಹೇಳ್ತಾ ಇರೋದಾ, ಹ್ಞೂ ಹ್ಞೂ. ಶೋರೂಮ್ ಫೀಲಿಂಗ್ ಇದೆ. ಶೋರೂಮ್ ಅಲ್ಲಿ ಹೇಗೆ ಇವತ್ತು ತಂದಂಗೆ ಹೆಂಗಿದೆ ಆ ಫೀಲಿಂಗ್ಸ್ ಇದೆ. ಓಕೆ 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 ಸರ್. ಗಾಡಿ ಎಲ್ಲಿದೆ ಸರ್ ಈಗ? ಅದು ಮೈಸೂರಲ್ಲಿ ಇರೋದು. ಮೈಸೂರು ಟೌನ್ ಅಲ್ಲ ಸರ್, ಅಥವಾ ಸುತ್ತಮುತ್ತ ಎಲ್ಲಾದರೂ ಇದೆಯಾ? ಟೌನ್ ಸಿದ್ಧಾರ್ಥಲ್ಲೇ. ಸಿದ್ಧಾರ್ಥ ಲೇಔಟಾ? ಹೌದು, ಸಿದ್ಧಾರ್ಥಲ್ಲೇ. ಓಕೆ. ಇದು ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆಗೆ ಇದೆ, ಸಿ ಸಿ ಎಲ್ಲ ತಕ್ಕೊಡ್ತೀರಲ್ಲ? ಎಲ್ಲ ನಮ್ಮ ಕಡೆ ನಾವೇ ತೆಗೆದು ನಾವೇ ಡಾಕ್ಯುಮೆಂಟ್ಸ್ ಅವ್ರಿಗೆ ಆರ್ಸಿ ಮಾಡಿಕೊಡ್ತೀವಿ. ಅದೊಂದು ಕಾಂಪ್ಲಿಮೆಂಟರಿ ಮಾಡಿಕೊಡ್ತೀವಿ ಅವ್ರಿಗೆ. ಓಕೆ. ಯಾರೇ ಬಂದ್ರು ಹ್ಞೂ ಕಾಂಪ್ಲಿಮೆಂಟರಿ ಮಾಡಿಕೊಡ್ತೀವಿ. ಫ್ರೀಯಾಗಿ ಆರ್ಸಿ ಕಾರ್ಡು ಮಾಡಿಕೊಡ್ತೀವಿ. ಓಕೆ ಓಕೆ ಓಕೆ. ಯಾಕಂದ್ರೆ ನಾವು ಅವ್ರನ್ನ ನಂಬಿ ಅವ್ರಿಗೆ ಇದು ಮಾಡೋದಿಲ್ಲ. ಎಷ್ಟೋ ಜನ ನೋಡ್ತಾ ಇರ್ತೀನಿ ನಾನು, ತಗೊಳ್ತಾರೆ ಹೋಗಿ ನಮ್ಮ ಹೆಸರಲ್ಲೇ ಓಡಿಸ್ತಾರೆ ಗಾಡಿನ. ಅದೇ ಅದೇ ಅದಾಗಬಾರ್ದು. ಅದೇ 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 ಅದೇ. ನಾಳೆ ದಿನ ನಮಗೆ ನೋಟಿಸ್ ಬರ್ತಾ ಇದೆ. ಯಾಕಂದ್ರೆ ಇಲ್ಲಿವರೆಗೂ ನಿಜ, ಒಂದು ನಿಜ. ಪಿಂಚುಪಿಂದ ಒಂದು ರೂಪಾಯಿ ನಮ್ದು ಫೈನ್ ಇಲ್ಲ, ಒಂದು ರಿಮಾರ್ಕ್ ಇಲ್ಲ ಗಾಡೀಲಿ. ಓಕೆ 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 ಓಕೆ. ಸರ್ ಈಗ ನಾವು ಗಾಡಿ ನೀವು government- 2016 15 16 ಅಂದ್ರೆ ಸೆಕೆಂಡ್ ಓನರ್ ನೀವೇ. ಹೌದು ಗಾಡಿ ಏನು ಕೋಟ್ ಮಾಡ್ತೀವಿ ಸರ್ ರೇಟು? ಸರ್, ನಾವು ಇವಾಗ ಕೋಟ್ ಮಾಡ್ತಾ ಇರೋದು 4 ಲಕ್ಷ. ಗಾಡಿ ಮಾತ್ರ ಹಂಗಿದೆ. ಬಂದು ನೋಡಿದವ್ರು ಯಾವಾಗ ಆರೆಂಜ್ ರೆಡ್, ಅದು ರೆಡ್ ಅಲ್ಲ, ಆರೆಂಜ್. ಹ್ಞೂ ಹ್ಞೂ ಹ್ಞೂ. ಅದನ್ನ ಕನ್ಫ್ಯೂಸ್ ಮಾಡ್ಕೋಬಿಟ್ಟ. ರೆಡ್ ಅಲ್ಲ, ಅದು ಆರೆಂಜ್ ರೇಟು ಆರೆಂಜ್ ಕಲರ್. 4 ಲಕ್ಷ ಕೋಟ್ ಮಾಡ್ತಾ ಇದ್ದೀರಾ ಸರ್? ನೆಗೋಷಿಯಬಲ್ ಅಂದ್ರೆ ಇಲ್ಲಿ ತನಕ ಆಗುತ್ತೆ ಸರ್? ಸರ್ 5.5 ಲಕ್ಷ 5 ವ್ಯಾಲ್ಯೂ ಇದೆಯಲ್ಲ, 5.5 ಲಕ್ಷನೇ 5 ವ್ಯಾಲ್ಯೂ ಇದೆ. ಅಲ್ಲ 5 ಲಕ್ಷನೇ ಲೋನ್ ಆಗ್ತದೆ. ಅಲ್ಲ ಈಗ ಫಿಕ್ಸ್ ಅಂತ ಹೇಳ್ತಿದ್ರೆ ಸ್ವಲ್ಪ ನೆಗೋಷಿಯಬಲ್ ಏನಾರ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ನೆಗೋಷಿಯಬಲ್ ಸ್ವಲ್ಪ ಇದೆ, ಅಷ್ಟು ಜಾಸ್ತಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ತಗೊಂಡಿದ್ದೇ 5 ಲ್ಯಾಕ್ ಇದೆ. ಹ್ಞೂ 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 ಹ್ಞೂ. ಲೆಕ್ಕಾಚಾಳಿ ನಾವು 5 ಲಕ್ಷ ತಗೊಂಡು ಇಲ್ಲ 5,20,000 ರೂಪಾಯಿ ತಗೊಂಡಿದ್ದು ನಾವು. ಹ್ಞೂ ಹ್ಞೂ. ಗಾಡಿ ಮಾತ್ರ ಅಷ್ಟು ಜನೇನಾಗಿದೆ. ಬಂದು ಅವರು 1 ರೂಪಾಯಿ ಸರ್ ಇಂಥ ಖರ್ಚಿದೆ ಅಂತ ಅಂದ್ಬಿಡ್ಲಿ, ನಾನು ಗಾಡಿ ಫ್ರೀ ಕೊಟ್ಬಿಡ್ತೀನಿ. ಓಕೆ 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 ಓಕೆ. ಶೋರೂಮ್ ಕಂಡೀಷನ್ ಹೇಗಿದೆ, ಶೋರೂಮ್ ಗಾಡಿ ಹೇಗಿದೆ, ಆ ಫೀಲಿಂಗ್ಸ್ ಅಲ್ಲಿ ಇದೆ ಎಲ್ಲ A to Z. 1 ರೂಪಾಯಿ ಯಾರು 1 ರೂಪಾಯಿ ಖರ್ಚು ಮಾಡೋ ಥರ ಇಲ್ಲ. ಓಕೆ 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 ಸರ್. ಅದು ಗಾಡಿ ಅಪ್ಲೋಡ್ ಮಾಡಿರ್ತೀನಿ ಚಾನಲ್ಗೆ, ನೋಡಿ ಕಾಲ್ ಮಾಡಿದ್ರೆ ಎಫ್ ಸಿ ಅಂತ ಇನ್ನೂ ಬಂದಿಲ್ಲ. ಎಫ್ ಸಿ ಬರೋದು 2031ಕ್ಕೆ. ಹೌದೌದು. ಅಲ್ಲ 15 ಅಂದರೆ 2015 30ಕ್ಕೆ ಬರುತ್ತೆ ಸರ್, 30-31ಕ್ಕೆ ಬರುತ್ತೆ. ಹೌದು. ಓಕೆ ಸರ್, ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಕಸ್ಟಮರ್ ಯಾರಾದರೂ ಕಾಲ್ ಮಾಡಿದರೆ ನೋಡಿ ಮಾತಾಡಿ, ಸ್ವಲ್ಪ ನೋಡಿ ಮಾತಾಡಿ ನೆಗೋಷಿಯಬಲ್ ಮಾಡಿಸ್ಕೊಡಿ ಕೇಳಿದ್ರೆ. ಅಲ್ಲ ನೆಗೆಸ್ಟಬಲ್ ಅಂತಂದ್ರೆ ಜಾಸ್ತಿ ಇಲ್ಲ ಸರ್. ಯಾಕಂದ್ರೆ ಗಾಡಿ ಹಂಗಿದೆ, ಯಾರೇ ಆದ್ರೂ ಅಷ್ಟೇ ಒಂದು 10 ವರ್ಷ ನೆಮ್ಮದಿಗೆ, 10-15 ವರ್ಷ ನೆಮ್ಮದಿಗೆ ಓಡಿಸ್ಬೋದು. ಆ ಫೀಲಿಂಗ್ ಇದೆ. ಓಕೆ ಓಕೆ. ಯಾಕಂದ್ರೆ ಆಯಿಲ್ ಸರ್ವಿಸ್ ಆಗ್ಬೋದು, ಜನರಲ್ ಸರ್ವಿಸ್, A to Z ಎಲ್ಲ ಸರ್ವಿಸ್ ಆಗ್ಬಿಟ್ಟಿದೆ. ಅದು ತಗೊಂಡೋಗಿ ಓಡಿಸೋದು ಅಷ್ಟೇ ಒಂದು ಬಾಕಿ, ಅಷ್ಟೇ ಏನೇ ಇಲ್ಲ. ಎಲ್ಲ ಇವಾಗ ಮೊನ್ನೆ ನಾನು 12,000 ರೂಪಾಯಿ ಕೊಟ್ಬಿಟ್ಟು ಆಯಿಲ್ ಸರ್ವಿಸ್ ಮತ್ತೆ ಪ್ರತಿ ಫ್ಯೂಲ್ ಫಿಲ್ಟ್ರು, ಏರ್ ಫಿಲ್ಟ್ರು ಎಲ್ಲ ಚೇಂಜ್ ಆಗ್ತಿದ್ದೀನಿ. ಯಾಕಂದ್ರೆ ನಾನು ಗಾಡಿಗೆ ರೆಟಿಫೈಡ್ ಇರಬೇಕು ಕಂಪ್ಲೀಟ್ ಆಗಿ. ಓಕೆ 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 ಸರ್, ನೋಡಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಯಾರಾದ್ರು ಕಾಲ್ ಮಾಡಿದರೆ ಮಾತಾಡಿ ಸರ್, ಆಯಿತಾ? ಖಂಡಿತ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಓಕೆ. ಕೇಳಿದ್ರಲ್ಲ ವೀಕ್ಷಕರೇ, ಓನರ್ ಹೇಳಿದ್ರನ್ನ ಗಾಡಿನ ನೇರವಾಗಿ ಹೋಗಿ ನಾವು ವ್ಯಾಪಾರ ಮಾಡ್ಕೊಳ್ಳಿ ವೀಕ್ಷಕರೇ. ಫೋನಲ್ಲಿ ಯಾರೋ ಫೈನಲ್ ಮಾಡಬೇಡಿ. ಇನ್ನು ಯಾರೆಲ್ಲ ತಮ್ಮ ಗಾಡಿಗಳನ್ನ ಸೇಲ್ ಮಾಡಬೇಕು ಅಂತ ಬಯಸಿದ್ದೀರಾ, ದಯವಿಟ್ಟು ನಂದು ಯೂಟ್ಯೂಬ್ ಚಾನಲ್ ಇದೆ ವೀಕ್ಷಕರೇ, ಆ ಚಾನಲ್ಗೆ ಯಾರು ಫೋನ್ ಮಾಡಬೇಡಿ. ಚಾನಲ್ ನಂಬರ್ಗೆ ನನ್ನ ವಾಟ್ಸಪ್ ನಂಬರ್ ಆ ನಂಬರ್ಗೆ ನೀವು ಕೆಲವೊಂದು ಫೋಟೋಗಳನ್ನ ತೆಗೆದು ಹಾಕಿಬಿಟ್ರೆ ನಾನೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿನ ಯೂಟ್ಯೂಬ್ ಚಾನಲ್ಗೆ ಹಾಕಿಬಿಟ್ಟು ಸೇಲ್ ಆಗೋ ಥರ ಹೆಲ್ಪ್ ಮಾಡ್ಕೊಡ್ತೀನಿ ವೀಕ್ಷಕರೇ. ಹ್ಯಾಪಿ ಫ್ಯಾಮಿಲಿ ರೈಡಿಂಗ್ ಕಾರ್ಸ್ ವೀಕ್ಷಕರೇ. ಥ್ಯಾಂಕ್ ಯು ವೀಕ್ಷಕರೇ.